ಬಿಕ್ಲು ಕೊಲೆ ಕೇಸ್ ಸಂಬಂಧಪಟ್ಟ ಹಾಗೆ ಬೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ. ಬಿಜೆಪಿಯ ಶಾಸಕ ಬೈರತಿ ಬಂಧನಕ್ಕಾಗಿ ಸಿಐಡಿ ಹುಡುಕಾಡ್ತಾ ಇದೆ. ಬಿಕ್ಲು ಶಿವ ಕೇಸ್ನಲ್ಲಿ ಕೊಲೆ ಕೇಸ್ನಲ್ಲಿ ಈಗ ಶಾಸಕ ಬೈರತಿ ಬಂಧನಕ್ಕಾಗಿ ಸಿಐಡಿ ಹುಡುಕಾಟ. ಬೈರತಿ ಬಸವರಾಜ್ ಪತ್ತೆಗಾಗಿ 3 ತಂಡ ರಚಿಸಿರುವಂತಹ ಅಧಿಕಾರಿಗಳು ಗೋವಾ, ಮಹಾರಾಷ್ಟ್ರದಲ್ಲಿ 2 ತಂಡಗಳಿಂದ ಹುಡುಕಾಟ ನಡೀತಾ ಇದೆ. ಇದು ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೈರತಿ ಬಸವರಾಜ್ಗೆ ಬಂಧನ ಭೀತಿ. ಬಿಜೆಪಿ ಶಾಸಕ ಬೈರತಿ ಬಂಧನಕ್ಕಾಗಿ ಈಗ ಸಿಐಡಿ ಬಲೆ ಹೆಣೆದಿದೆ. ಬೈರತಿ ಪತ್ತೆಗೋಸ್ಕರ 3 ತಂಡಗಳನ್ನು ಅಧಿಕಾರಿಗಳು ರಚಿಸಿದ್ದಾರೆ. ಏನು ಈ ಬಿಕ್ಲು ಶಿವನ ಹತ್ಯೆ ಆಗಿತ್ತು, ಕೊಲೆ ಮಾಡಿದಂಥವರು ಬೈರತಿ ಬಸವರಾಜ್ ಜೊತೆಗೆ ಗುರುತಿಸಿಕೊಂಡಿದ್ರು. ನಿನ್ನೆಯಿಂದ ಬೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬೈರತಿ ಜೊತೆ ಫೋನ್ ಸಂಪರ್ಕದಲ್ಲಿರೋ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಅಧಿವೇಶನಕ್ಕೆ ಹೋಗಿದ್ದಂಥ ವೇಳೆ ಬೈರತಿ ಎಲ್ಲಿ ಉಳ್ಕೊಂಡಿದ್ರು, ಬೆಳಗಾವಿಯಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಜೊತೆಗೆ ಟೋಲ್ಗಳ ಬಳಿಯ ಸಿಸಿ ಕ್ಯಾಮೆರಾ ಪರಿಶೀಲನೆ ಕೂಡ ಮಾಡಲಾಗ್ತಿದೆ. ಜೊತೆ ಬೆಳಗಾವಿಯ ಸುವರ್ಣಸೌಧದ ಅಧಿವೇಶನಕ್ಕೆ ಬಂದಿದ್ರು ಬೈರತಿ ಬಸವರಾಜ್. ಅಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಯಾರ್ಯಾರು ಈ ನಂಬರ್ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಬೆಳಗಾವಿಯಿಂದ ಹೊರ ಹೋಗುವಂಥ ಜಿಲ್ಲೆಗಳ ಟೋಲ್ಗಳನ್ನು ಕೂಡ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ, CCTV ಫುಟೇಜ್ಗಳನ್ನು. ಅಧಿವೇಶನಕ್ಕೆ ಹೋಗಿದ್ದಂಥ ವೇಳೆ ಬೈರತಿ ಬಸವರಾಜ್ ಅಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ, ಬೆಳಗಾವಿಯಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಇನ್ನು ಸಿಐಡಿ ಕಚೇರಿ ಮುಂಭಾಗ ಪೊಲೀಸರ ಬಿಗಿ ಭದ್ರತೆ. ಬೆಂಗಳೂರಿನ ಸಿಐಡಿ ಕಚೇರಿ ಮುಂಭಾಗ ಭದ್ರತೆ ಹೆಚ್ಚಿಸಲಾಗಿದೆ. ಶಾಸಕ ಬೈರತಿ ಬೆಂಬಲಿಗರು ಬರುವಂತಹ ಸಾಧ್ಯತೆ ಇದೆ. ಬ್ಯಾರಿಕೇಡ್ ಅಳವಡಿಸಿ ಈಗ ಸಿಐಡಿ ಕಚೇರಿಗೆ ಭದ್ರತೆ ನೀಡಲಾಗಿದೆ. ಒಂದು KSRP ತುಕಡಿ ಸಿಐಡಿ ಗೇಟ್ ಬಳಿ ನಿಯೋಜನೆ ಮಾಡಿದ್ದಾರೆ. ಬ್ಯಾರಿಕೇಡ್ ಅಳವಡಿಸಿ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಸಿಐಡಿ ಕಚೇರಿ ಮುಂಭಾಗ ಪೊಲೀಸರ ಭದ್ರತೆ, ಒಂದು KSRP ತುಕಡಿ ಸಿಐಡಿ ಕಚೇರಿ ಮುಂದೆ ನಿಯೋಜನೆ ಮಾಡಿದ್ದಾರೆ. ಇದು ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಇದೀಗ ಸಿಐಡಿ ಕಚೇರಿಯಿಂದ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಗೊತ್ತಾಗ್ತಿದೆ ಬೈರತಿ ಬಸವರಾಜ್ ಅವ್ರದ್ದು. ಇನ್ನೊಂದು ಕಡೆ 3 ಟೀಮ್ಗಳನ್ನು ಕೂಡ ರೆಡಿ ಮಾಡಿದ್ದಾರೆ ಅಂತ ಈಗ ಗೊತ್ತಾಗ್ತಿರೋದು. ಜೊತೆಗೆ ಸಿಐಡಿ ಕಚೇರಿ ಮುಂಭಾಗದಲ್ಲಿ ಯಾವ ರೀತಿ ರಕ್ಷಣೆ ನೀಡಲಾಗಿದೆ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಅಪ್ಡೇಟ್ ಏನಿದೆ ಅಂತ? ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ KR ಪುರಂನ ವಿಧಾನಸಭಾ ಕ್ಷೇತ್ರದ ಶಾಸಕ ಬೈರತಿ ಬಸವರಾಜ್ ಅವರ ರೋಲ್ ಇರತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ SPP ರವರು ತಮ್ಮ ವಾದವನ್ನು ಮಂಡಿಸುವಂಥ ವೇಳೆಯಲ್ಲಿ ವಾದವನ್ನು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ನೀಡಿದಂಥ ರಕ್ಷಣೆ ಏನಿದೆ, ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಬಂಧನ ಮಾಡಬಾರ್ದು ಅಂತೇಳಿ ಆ ರಕ್ಷಣೆ ಸದ್ಯಕ್ಕೆ ಇಲ್ಲ. ಅದೇ ರೀತಿಯಾಗಿ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿರೀಕ್ಷಣಾ ಜಾಮೀನನ್ನು ನೀಡೋದಕ್ಕಾಗೋದಿಲ್ಲ ಹೈಕೋರ್ಟ್ ಅಂತ ಹೇಳಿ ಈಗಾಗಲೇ ಅವರ ನಿರೀಕ್ಷಣಾ ಜಾಮೀನನ್ನು ಕೂಡ ನಿರಾಕರಣೆಯನ್ನು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಂಧನ ಭೀತಿಯನ್ನು ಎದುರಿಸಿರ್ತಕ್ಕಂಥ ಶಾಸಕ ಬೈರತಿ ಬಸವರಾಜ್ ಕೊನೆಯದಾಗಿ ಸಾರ್ವಜನಿಕವಾಗಿ ಸೆಷನ್ಸ್ನಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಬೆಳಗಾವಿ ಸೆಷನ್ಸ್ ಮುಗಿದ ನಂತರ ಕೊನೆಯ ವಾರದಲ್ಲೂ ಕೂಡ ಅವರು ಸೆಷನ್ನಲ್ಲಿ ಇರಲಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ಪೊಲೀಸರು 3 ತಂಡಗಳಾಗಿ ಮಾಡಿ ಅವರ ಪತ್ತೆಗೆ ಈಗಾಗಲೂ ಕೂಡ ಕಾರ್ಯಾಚರಣೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ನೀವು ನೋಡೋದಾದ್ರೆ ಈಗಾಗಲೇ ಸಿಐಡಿಯ ಕಚೇರಿಯ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. 22 KSRP ಸಿಬ್ಬಂದಿ ಗೇಟ್ನ ಬಳಿಯಲ್ಲೇ ಈಗಾಗಲೇ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಸಿಐಡಿ ಕಚೇರಿಯ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ. ಈ ಹಿಂದೆ ಶಾಂತಿನಗರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆಗೆಂದು ಕರೆದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಕೂಡ ಪೊಲೀಸ್ ಠಾಣೆಯ ಬಳಿ ಬಂದು ಜಮಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಹಾಗೂ ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಸಿಐಡಿ ಗೇಟ್ನ ಮುಂಭಾಗದಲ್ಲಿ ಈಗಾಗಲೇ 22ಕ್ಕೂ ಹೆಚ್ಚು KSRP ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಸಿಐಡಿ ಪೊಲೀಸರು ಕೂಡ ಈಗಾಗಲೇ ಭದ್ರತೆಗಾಗಿ ನಿಯೋಜನೆ ಮಾಡಿರ್ತಕ್ಕಂಥ ಕಾಣಬಹುದಾಗಿದೆ. ಅವಿನಾಶ್, ಈಗಾಗಲೇ ಇಡೀ ಪ್ರಕರಣದಲ್ಲಿ A5 ಆರೋಪಿ ಆಗಿರ್ತಕ್ಕಂಥ KR ಪುರಂನ ಶಾಸಕ ಬೈರತಿ ಬಸವರಾಜ್ ಬಂಧನ ಭೀತಿಯಲ್ಲಿ ಯಾರ ಸಂಪರ್ಕಕ್ಕೂ ಸಿಗದೆ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಸಿಐಡಿ ಪೊಲೀಸರ ತಂಡ 3 ವಿಶೇಷ ತಂಡಗಳಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅವರ ಪತ್ತೆಗೆ ವಿಶೇಷ ಕಾರ್ಯಾಚರಣೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಟೆಕ್ನಿಕಲ್ ಅನಾಲಿಸಿಸ್ ಆಧರಿಸಿ ಈಗಾಗಲೇ ಬೈರತಿ ಬಸವರಾಜ್ ಅವರ ಮೊಬೈಲ್ಗೆ ಕೊನೆಯದಾಗಿ ಯಾರು ಕಾರ್ಯವನ್ನು ಮಾಡಿದ್ರು, ಅದ ನಂತರದಲ್ಲಿ ಬೆಳಗಾವಿ ಅಧಿವೇಶನದ ಬಳಿಕ ಅವರು ಹಾದು ಹೋಗಿರ್ತಕ್ಕಂಥ ಮಾರ್ಗದ CCTV ಫುಟೇಜ್ಗಳನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಟೋಲ್ ಪ್ಲಾಜಾದ ಮೂಲಕ ಹಾದು ಹೋಗಿದ್ರೆ ಯಾವ ಮಾರ್ಗವಾಗಿ ತೆರಳಿದ್ದಾರೆ, ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ರೆ ಅಥವಾ ಬೇರೆ ಕಡೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ, ಅವರ ವೇರಬೌಟ್ಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶಿವಪ್ರಸಾದ್.